ನಮಸ್ತೆ ಸ್ನೇಹಿತರೆ, ಜ್ಞಾನದೇಗುಲ 1623 ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಯಾವ ಒಂದು ವ್ಯಾಕರಣಾಂಶವನ್ನು ತಿಳ್ಕೊಳ್ತಾ ಇದ್ದೇವೆ ಅಂತೇಳಿ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ. ವಿಡಿಯೋನ ಪ್ರಾರಂಭ ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ವೀಕ್ಷಕ ಬಂಧುಗಳೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಒಂದು ಪ್ರಯತ್ನಕ್ಕೆ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ವ್ಯಾಕರಣಾಂಶವನ್ನು ಪ್ರಾರಂಭಿಸೋಣ. ಈ ದಿನ ನಾವು ತಿಳಿಯುತ್ತಿರುವ ವ್ಯಾಕರಣಾಂಶ ಕಾಗುಣಿತ. ಕಾಗುಣಿತ ವ್ಯಂಜನಗಳಿಗೆ ಸ್ವರದ ಸಂಕೇತ ಅಥವಾ ಚಿಹ್ನೆಗಳನ್ನು ಸೇರಿಸಿದರೆ ಅವುಗಳನ್ನು ಗುಣಿತಾಕ್ಷರ ಎಂದು ಹೇಳಬಹುದು. ಹೀಗೆ ಕ ಎಂಬ ವ್ಯಂಜನವೊಂದಕ್ಕೆ ಸ್ವರಗಳ ಚಿಹ್ನೆಗಳನ್ನು ಸೇರಿಸಿ ಉಚ್ಚರಿಸುವುದರಿಂದ ಇದನ್ನು ಕಾಗುಣಿತ ಎಂದು ಕರೆಯುತ್ತಾರೆ. ಸ್ವರದ ಸಂಕೇತಗಳು: ತಲೆಕಟ್ಟು, ತಲೆಕಟ್ಟಿನ ದೀರ್ಘ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನ ದೀರ್ಘ, ಒಟ್ರುಸುಳಿ, ಏತ್ವ, ಏತ್ವತ್ತೊಂದೀರ್ಘ, ಐತ್ವ, ಓತ್ವ, ಓತ್ವತೊಂದೀರ್ಘ, ಔತ್ವ, ಅಹ. ತಲೆಕಟ್ಟು ವ್ಯಂಜನಾಕ್ಷರಗಳಿಗೆ ಬಳಸುವ ಅಕಾರ ಸೂಚಕ ಬರಹವೇ ತಲೆಕಟ್ಟು. ಉದಾಹರಣೆಗೆ ಕ ತಲೆಕಟ್ಟು ಕ, ಘ ತಲೆಕಟ್ಟು ಗ, ಘ ತಲೆಕಟ್ಟು ಘ, ಢ ತಲೆಕಟ್ಟು ಡ, ಧ ತಲೆಕಟ್ಟು ದ ಇತ್ಯಾದಿ. ಇಳಿ ಅಥವಾ ತಲೆಕಟ್ಟಿನ ದೀರ್ಘ ಆಕಾರವು ವ್ಯಂಜನದೊಂದಿಗೆ ಸಂಯೋಜನೆಯಾದಾಗ ಬರುವ ರೂಪವೇ ಇಳಿ ಅಥವಾ ತಲೆಕಟ್ಟಿನ ದೀರ್ಘ. ಉದಾಹರಣೆಗೆ ಪ ತಲೆಕಟ್ಟು ದೀರ್ಘ ಪ, ಚ ತಲೆಕಟ್ಟಿನ ದೀರ್ಘ ಚ ಇತ್ಯಾದಿ. ಗುಡಿಸು ಈ ಕಾರದ ಸಂಯೋಜನೆಯಾಗುವ ವ್ಯಂಜನಗಳಿಗೆ ಗುಡಿಸು ಎನ್ನುತ್ತೇವೆ. ಉದಾಹರಣೆಗೆ ಕ ಗುಡಿಸು ಖಿ, ಠ ಗುಡಿಸು ಠಿ, ಬ ಗುಡಿಸು ಬಿ, ನ ಗುಡಿಸು ನಿ, ಲ ಗುಡಿಸು ಲಿ ಇತ್ಯಾದಿ. ಗುಡಿಸಿನ ದೀರ್ಘ ಈ ಕಾರವು ವ್ಯಂಜನದೊಂದಿಗೆ ಸಂಯೋಜನೆಯಾದಾಗ ಬರುವ ರೂಪವೇ ಗುಡಿಸಿನ ದೀರ್ಘ. ಉದಾಹರಣೆಗೆ ಕ ಗುಡಿಸಿನ ದೀರ್ಘ ಕೀ, ರ ಗುಡಿಸಿನ ದೀರ್ಘ ರೀ, ಪ ಗುಡಿಸಿನ ದೀರ್ಘ ಪೀ, ನ ಗುಡಿಸಿನ ದೀರ್ಘ ನೀ ಇತ್ಯಾದಿ. ಕೊಂಬು, ಕೊಂಬಿನಿಳಿ ಅಥವಾ ಕೊಂಬಿನ ದೀರ್ಘ ವ್ಯಂಜನದೊಂದಿಗೆ ಉ ಮತ್ತು ಊ ಸ್ವರಗಳಿಗೆ ಸಂಯೋಜನೆಯಾಗುವುದರ ಸೂಚಕವೇ ಕೊಂಬು ಮತ್ತು ಕೊಂಬಿನಿಳಿ ಅಥವಾ ಕೊಂಬಿನ ದೀರ್ಘ. ಉದಾಹರಣೆಗೆ ಗ ಕೊಂಬು ಗು, ಚ ಕೊಂಬು ಚು, ಟ ಕೊಂಬು ಟು, ಮ ಕೊಂಬಿನ ದೀರ್ಘ ಮೂ ಅಥವಾ ಮ ಕೊಂಬಿನ ಇಳಿ ಮೂ, ರ ಕೊಂಬಿನ ದೀರ್ಘ ರೂ, ಲ ಕೊಂಬಿನ ದೀರ್ಘ ಲೂ ಇತ್ಯಾದಿ. ಒಟ್ರುಸುಳಿ ರು ಸ್ವರದ ಸುಳಿ ಎಂಬುದರಿಂದ ಒಟ್ರುಸುಳಿ ಎಂಬುದು ಬಂದಿದೆ. ಉದಾಹರಣೆಗೆ ಕ ಕೊಟ್ರುಸುಳಿ ಕ್ರೂ, ಗ ಒಟ್ರುಸುಳಿ ಗ್ರೂ, ಸ ಒಟ್ರುಸುಳಿ ಸ್ರೂ ಇತ್ಯಾದಿ. ಏತ್ವ ವ್ಯಂಜನದೊಂದಿಗೆ ಎ ಸ್ವರ ಸಂಯೋಜನೆಯೇ ಏತ್ವ. ತಲೆಕಟ್ಟಿನ ತುದಿ ಸುಳಿಯಾಗಿ ಸುತ್ತಿ ಏತ್ವವಾಗುತ್ತದೆ. ತಲೆಕಟ್ಟು ಇಲ್ಲದ ವರ್ಣಗಳನ್ನೆಲ್ಲ ಹೀಗೆಯೇ ಬರೆಯಬೇಕು. ಉದಾಹರಣೆಗೆ ಕ ಏತ್ವ ಕೆ, ಟ ಏತ್ವ ಟೆ, ನ ಏತ್ವ ಣೆ ಇತ್ಯಾದಿ. ಏತ್ವತೊಂದೀರ್ಘ ವ್ಯಂಜನದೊಂದಿಗೆ ಎ ಸ್ವರದ ಸಂಯೋಜನೆಯೇ ಏತ್ವತೊಂದೀರ್ಘ. ಉದಾಹರಣೆಗೆ ಕ ಏತ್ವತೊಂದೀರ್ಘ ಕೆ, ಗ ಏತ್ವತೊಂದೀರ್ಘ ಗೆ, ರ ಏತ್ವತೊಂದೀರ್ಘ ರೇ, ಮ ಏತ್ವತೊಂದೀರ್ಘ ಮೇ ಇತ್ಯಾದಿ. ಐತ್ವ ವ್ಯಂಜನದೊಂದಿಗೆ ಐ ಸ್ವರದ ಸಂಯೋಜನೆಯೇ ಐತ್ವ. ಉದಾಹರಣೆಗೆ ಕ ಐತ್ವ ಕೈ, ಮ ಐತ್ವ ಮೈ, ಸ ಐತ್ವ ಸೈ,
ಇತ್ಯಾದಿ. ಓತ್ವ. ಓಕಾರವು ವ್ಯಂಜನದೊಂದಿಗೆ ಸಂಯೋಜನೆಯಾದಾಗ ಬರುವ ರೂಪವೇ ಓತ್ವ. ಉದಾಹರಣೆಗೆ ಗ ಓತ್ವ ಗೋ, ಚ ಓತ್ವ ಚೋ, ರ ಓತ್ವ ರೋ, ನ ಓತ್ವ ನೋ ಇತ್ಯಾದಿ. ಓತ್ವತೋಂದೀರ್ಘ. ವ್ಯಂಜನದೊಂದಿಗೆ ಓ ಸ್ವರ ಸಂಯೋಜನೆಯಾಗುವುದರ ಸೂಚಕವೇ ಓತ್ವತೋಂದೀರ್ಘ. ಉದಾಹರಣೆಗೆ ಡ ಓತ್ವತೋಂದೀರ್ಘ ಡೋ, ನ ಓತ್ವತೋಂದೀರ್ಘ ನೋ, ಪ ಓತ್ವತೋಂದೀರ್ಘ ಪೋ ಇತ್ಯಾದಿ. ಔತ್ವ. ವ್ಯಂಜನದೊಂದಿಗೆ ಔ ಸ್ವರದ ಸಂಯೋಜನೆಯೇ ಔತ್ವ. ಉದಾಹರಣೆಗೆ ಕ ಔತ್ವ ಕೌ, ಸ ಔತ್ವ ಸೌ, ಬ ಔತ್ವ ಬೌ, ವ ಔತ್ವ ವೌ ಇತ್ಯಾದಿ. ಅಹ. ವ್ಯಂಜನದೊಂದಿಗೆ ಮತ್ತು ಹ ಯೋಗವಾಹಗಳ ಸಂಯೋಜನೆಯಾಗಿದೆ. ಉದಾಹರಣೆ 1. ಕ ತಲೆಕಟ್ಟು ಕ, ಕ ತಲೆಕಟ್ಟಿನ ದೀರ್ಘ ಕ, ಕ ಗುಡಿಸು ಕಿ, ಕ ಗುಡಿಸಿನ ದೀರ್ಘ ಕೀ, ಕ ಕೊಂಬು ಕು, ಕ ಕೊಂಬಿನ ದೀರ್ಘ ಕು, ಕ ಒಟ್ರು ಸುಳಿ ಕೃ, ಕ ಏತ್ವ ಕೆ, ಕ ಏತ್ವತೋಂದೀರ್ಘ ಕೇ, ಕ ಐತ್ವ ಕೈ, ಕ ಓತ್ವ ಕೋ, ಕ ಓತ್ವತೋಂದೀರ್ಘ ಕೋ, ಕ ಔತ್ವ ಕೌ, ಕ ಗೆ 1 0, ಕಹ, ಕ ಗೆ 2 0 ಹ ಕಹ. ಉದಾಹರಣೆ 2. ರ ತಲೆಕಟ್ಟು ರ, ರ ತಲೆಕಟ್ಟಿನ ದೀರ್ಘ ರ, ರ ಗುಡಿಸು ರಿ, ರ ಗುಡಿಸಿನ ದೀರ್ಘ ರಿ, ರ ಕೊಂಬು ರು, ರ ಕೊಂಬಿನ ದೀರ್ಘ ರು, ರ ಒಟ್ರು ಸುಳಿ ರು, ರ ಏತ್ವ ರೇ, ರ ಏತ್ವತೋಂದೀರ್ಘ ರೇ, ರ ಐತ್ವ ರೈ, ರ ಓತ್ವ ರೇ, ರ ಓತ್ವತೋಂದೀರ್ಘ ರೇ, ರ ಔತ್ವ ರೌ, ರ 1 0 ರಂ, ರ 2 0 ರಹ.